ಹಾಯ್ ಎಲ್ರಿಗ ಗುಡ್ ಮಾರ್ನಿಂಗ್. ಸೊ ನಾನು ಇವಾಗ ಮಂಗಳೂರಲ್ಲಿದ್ದೀನಿ. ಈ ವೀಕ್ ಏನಕ್ಕೆ ಬಂದಿದ್ದೀನಿ ಅಂದರೆ ನನ್ನ ಹಸ್ಬೆಂಡ್ ಇದ್ದಾರಲ್ಲ, ಅವ್ರದ್ದು ಫ್ರೆಂಡ್ದು ಮದುವೆ ಇದೆ ಮಂಡೇ, ಅದಕ್ಕೆ ಬಂದಿದ್ದೀವಿ. ಆ್ಯಂಡ್ ಮತ್ತು ಒಂದು ಸ್ವಲ್ಪ ಕೆಲಸ ಇತ್ತು ನನ್ನದು ಇಲ್ಲಿ, ಅದಕ್ಕೆ ವಾಪಸ್ ಮಂಗಳೂರಲ್ಲಿ ಜೋರು ಮಳೆ ಆಗ್ತಾಯಿದೆ. ಇವಾಗ್ಲೂ ಹೊರಗೆ ನೋಡಿದರೆ ಹನಿ ಹನಿ ಮಳೆ ಬೀಳ್ತಾ ಇದೆ. ಬೆಳಗ್ಗೆನೂ ಜೋರು ಬಂದಿತ್ತಂತೆ, ಅಮ್ಮ ಹೇಳ್ತಾಯಿದ್ರು. ಸೊ ಮಂಗಳೂರಲ್ಲಿ ಮಳೆ ಬಂದರೆ ವೆದರ್ ರೂಮ್ಸ್ ಎಲ್ಲ ಚೆನ್ನಾಗಿರುತ್ತೆ, ಕೋಝಿ ಆಗಿರುತ್ತೆ, ಚೆನ್ನಾಗಿ ಮಲಗ್ಬೋದು. ಸೊ ಇವಾಗ ನಾನು ಲಾಗಿನ್ ಆಗಿದ್ದೀನಿ, ಕೆಲಸ ಮಾಡಬೇಕು. ಮಧ್ಯಾಹ್ನ ಅಮ್ಮ ಮೀನ್ದು ಪದಾರ್ಥ ಮಾಡ್ತಾರಂತ ಹೇಳಿದ್ದಾರೆ. ಸೊ ಅದರದ್ದು ವಿಡಿಯೋ ಮಾಡ್ತೀನಿ, ಆಯಿತಾ? ಎಂತ ಗೊತ್ತಾ, ನನಗೆ ನಂದು ದೊಡ್ಡಮ್ಮ ಅವರ ಮನೆಯಲ್ಲಿ ಪತ್ರೊಡೆ ಮಾಡಿದರು. ಸೊ ನಾನು ಅವ್ರು ನನಗೆ ಕಾಲ್ ಮಾಡಿದರು. ಸೊ ಆವಾಗ ನಾನು ಹೇಳಿದ್ದೆ, ಓ ಹೌದಾ, ಪತ್ರೊಡೆ ಇನ್ನೂ ಮಳೆ ಸೀಸನ್ ಅಲ್ಲ, ಇಲ್ಲಿ ಮಳೆ ಸೀಸನ್ ಬಂದಾಗ ಪತ್ರೊಡೆದು ಸೀಸನ್ ಸ್ಟಾರ್ಟ್ ಆಗುತ್ತೆ. ಪತ್ರೊಡೆ ನಮ್ಮ ಬ್ರೇಕ್ಫಾಸ್ಟ್ಗೆ ಮಾಡ್ತೀವಿ. ಸೊ ಗೆಸ್ ವಾಟ್, ಶಿ ಮೆಟ್ ಅಮ್ಮ ಇನ್ ದ ಮಾರ್ಕೆಟ್. ಸೊ ಶಿ ಸೆಂಡ್ ಪತ್ರೊಡೆ ಫಾರ್ ಮೀ. ಟ್ರೈ ಮಾಡುವ ಇವಾಗ. ಸ್ಪೂನ್ Where is the spoon? ಶೆಕೆ ಒಂದುಂಡತ್ತಮ್ಮ, ಮಳೆ ಬರ್ತಾ ಉಂಟು, ಆದ್ರೆ ಸಹ ನನಗೆ ಶೆಕೆ ಆಗ್ತಿದೆ. Found a spoon, so let's eat the ಪತ್ರೊಡೆ. ಒಂದು ನಿಮಿಷ. This is not peanut butter, but this is ಪತ್ರೊಡೆ. ಅಲ್ಲ ಪತ್ರೊಡೆ ಡ್ಯಾಪಲ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಅವ್ರದ್ದು ಕುಕ್ಕಿಂಗ್ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಗುತ್ತೆ. ಸೆಂಡ್ ಮೀ ಪತ್ರೊಡೆ, ಇಟ್ಸ್ ಟೂ ಗುಡ್. ಓಕೆ ಬಾಯ್. ಹೆಲೋ, ವೆದರ್ ಚೆನ್ನಾಗಿದೆ, ಮಳೆ ಬರೋ ಥರ ಇದೆ. ಸೊ ಮೇ ಬಿ ನಂಗೆ ಮೆಸೇಜ್ ಬಂತು ಅರೌಂಡ್ 3 o'clock ಮಳೆ ಬರುತ್ತೆ ಅಂತ. ಸೊ ನೋಡುವ ಹೇಗಾಗುತ್ತೆ. ಬಟ್ ಒಂದು ಸ್ವಲ್ಪ ಶೆಕೆ ಇದೆ. ಐ ಡೋಂಟ್ ನೋ, ಫೀಲಿಂಗ್ ವಿಯರ್ಡ್, ಬಟ್ ದೆನ್ ದ ವೆದರ್ ಈಸ್ ಗುಡ್. ಇಟ್ಸ್ ನಾಟ್ ದ್ಯಾಟ್ ಶೆಕೆನು, ಇಟ್ ಈಸ್ ಗುಡ್ ಓನ್ಲಿ. ಆಮೇಲೆ ಎಂತ ಗೊತ್ತಾ, ಐಲ್ ಶೋ ಯು ಒನ್ ಥಿಂಗ್. ಸೊ ನಾನಿವಾಗ ಊರಿಗೆ ಬಂದಿದ್ದೀನಲ್ಲ, ಸೊ ಅಮ್ಮ ಇವತ್ತು ಮಾರ್ಕೆಟ್ಗೆ ಹೋಗ್ಬಿಟ್ಟು ಶಿ ಬ್ರಾಟ್ ಆಲ್ ದ ಫ್ರೂಟ್ಸ್ ಐ ಲವ್. ಐಲ್ ಶೋ ಇಟ್ ಯು ಗೈಸ್, ವೇಟ್. We have jackfruit, which we did not get from the market, which we got from the tree. We don't have to go to market to get jackfruit. We have that. ಆಮೇಲೆ ಎಂತ ಇದೆ, ಇಲ್ಲಿ ನೋಡಿ ಇಷ್ಟೆಲ್ಲ ಫ್ರೂಟ್ಸ್ ತಂದಿದ್ದಾರೆ ನನ್ನಮ್ಮ. ನೋಡಿ, ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು ಇದೆ. ಆಮೇಲೆ ಇದು ಏನು ಲಂಬೂಟ ಅಂತ ಹೇಳ್ತಾರೆ, ನನಗೆ ಹೆಸರು ಗೊತ್ತಿಲ್ಲ ಅಷ್ಟು, ಬಟ್ ಇದರೊಳಗೆ ಲೀಚಿ ಥರ ಇರುತ್ತೆ, ಚೆನ್ನಾಗಿರುತ್ತೆ ಸ್ವೀಟಾಗಿ. ಆಮೇಲೆ ವಿ ಹ್ಯಾವ್ ದಿಸ್ ಮ್ಯಾಂಗೋ, ಇದು ನಮ್ಮ ಊರಿಂದು ಮ್ಯಾಂಗೋ ಆಯಿತಾ, ಇದು ಕಾಟ್ ಕುಕ್ಕು ಅಂತ ಹೇಳ್ತಾರೆ. ಸೊ ಇದನ್ನು ತಂದಿದ್ದಾರೆ. ಆಮೇಲೆ ದಾಳಿಂಬೆ, ಇಷ್ಟೆಲ್ಲ ಫ್ರೂಟ್ಸ್ ತಂದಿದ್ದಾರೆ. ದೇರ್ ಈಸ್ ಅನದರ್ ಸ್ಪೆಷಲ್ ಥಿಂಗ್ ಹ್ಯಾಪನಿಂಗ್. ಇಲ್ಲಿ ನಾನು ಮಂಗಳೂರಲ್ಲಿದೆ ಅಂದರೆ ಮೀನು ಮಾಡದೇ ಇರ್ತಾರ. ಸೊ ನೋಡಿ, ಇವಾಗ ಮೀನು ಮಾಡ್ತಾಯಿದ್ದಾರೆ. ಅಯ್ಯೋ ಇವು ಇದನ್ನು ಇವಾಗ ಊಟ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಂತ ಮಗಳೇ, ಮೀನು ಮಾಡ್ತಾ ಇದ್ದಾರೆ. ರೆಸಿಪಿ ನಾನು ನಂದು ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕಿರ್ತೇನೆ, ನೋಡಿ ಆಯಿತಾ. ಮತ್ತು
ಇವಾಗ ನನಗೆ ಜೋರು ಹಸಿವಾಗ್ತಿದೆ, ಊಟ ಮಾಡಬೇಕು. ಇದೆಯನ್ನು ಊಟ ಮಾಡುವ. ಫಸ್ಟ್ ಚಟ್ನಿ ಜೊತೆ ಊಟ ಮಾಡುವ. ಆಮೇಲೆ ಸಿಲ್ವರ್ ಫಿಶ್ ಜೊತೆ ಟೂ ಗುಡ್, ಟೂ ಗುಡ್. ಕೋಳಿ ಸಾರು ಜೊತೆ ನಮ್ಮ ರೈಸ್ ಉಂಟಲ್ಲ, ಇಟ್ ಈಸ್ ನಾಟ್ ಮೆಂಟ್ ಫಾರ್ ವೆಜ್ ಕರಿ, ಓನ್ಲಿ ಫಾರ್ ನಾನ್ ವೆಜ್. ತುಂಬ ತುಂಬ ಒಳ್ಳೆದಿರುತ್ತೆ. ಊಟ ಆಯಿತು ನಂದು. ಊಟ ಅಂದ್ಬಿಟ್ಟು ಇವಾಗ ವಾಕ್ ಮಾಡ್ತಾ ಇದ್ದೀನಿ. ಇಟ್ ಈಸ್ ಇಂಪಾರ್ಟೆಂಟ್ ಟು ವಾಕ್ ಆಫ್ಟರ್ ಮೀಲ್ ಅಟ್ಲೀಸ್ಟ್ ಫಾರ್ 10 to 15 minutes. ಸೊ ನಾನು ಇವಾಗ ಒಂದು ಸ್ವಲ್ಪ ವಾಕ್ ಮಾಡಿಬಿಟ್ಟು ಹೋಗ್ತೀನಿ ವಾಪಸ್ ಕೆಲಸ ಮಾಡಲಿಕ್ಕೆ. ಎಂತ ಮಾಡ್ತಿದ್ದೀರ ನೀವು? ಓ ನೋಡಿ, ಇಲ್ಲಿ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದಲ್ಲ ನೋಡಿ ಎಷ್ಟು ದನ ಬಂದಿದೆ. ಬಿಕಾಸ್ ಇವ್ರುಗಳಿಗೆ ಹಸಿವಾಗಿದೆ, ಅದಕ್ಕೆ ಅಮ್ಮ ಯಾವತ್ತೂ ಸ್ನ್ಯಾಕ್ಸ್ ಇಟ್ಟಿರ್ತಾರೆ ಸೊ ದ್ಯಾಟ್ ಶಿ ಕ್ಯಾನ್ ಫೀಡ್ ದೆಮ್. ಮಕ್ಳಿಗೆ ಇಲ್ಲಿ ಪ್ಯಾರಿಜ್ಜ ಇಲ್ಲಿಜ್ಜೆ ಮಕ್ಳಿಗೆ ಎಷ್ಟು ಅಮ್ಮ ನಿಪ್ಪಟ್ಟಿಟ್ಟಿದ್ದಾರೆ ನೋಡಿ, ನಿಪ್ಪಟ್ಟು ಕೊಡ್ತಾ ಇದ್ದಾರೆ. ಬಟ್ ದೇ ಡೋಂಟ್ ವಾಂಟ್ ನಿಪ್ಪಟ್ಟು. ಪರ್ನಕ ನೋಡ ಕೊರಿಯರ ಮಸ್ತ್ ಜನ ನೋಡಿ, ಎಷ್ಟು ಜನ? 1 2 3 4 5 6 7 ದನಗಳಿದೆ ನೋಡಿ. ಐ ನಾನು ಇಲ್ಲಿಗೆ ಪ್ಯಾರಿಜ್ಜೆ ಇಲ್ಲಾಗ ಪೊಲೆ ಪೊಲೆ ಇಲ್ಲಾಗ ಅಂದ ಅವ್ರು ಇಲ್ಲೇ ಮಲಗ್ತಾರೆ ಅಂತ. ಆಮೇಲೆ ಬೆಳಗ್ಗೆ ಅಮ್ಮ ಏನಾದ್ರು ಇವಾಗ ಎಂತ ಆಗ್ತದಂದ್ರೆ, ಅಮ್ಮ ಇದು ನಮ್ದು ಗಂಜಿ ಇರ್ತದಲ್ಲ ಉಳ್ದದ್ದು ತಗ್ಲನ್ನ ಪನ್ಪುನತೆ ಮೈಕ್ ಗಂಜಿಗೆ ಗಂಜಿ ಇಲ್ಲಿ ನೋಡಿ ಇದು ಇದೆಲ್ಲ ಬಾಲ್ದಿ ಅದರಲ್ಲಿ ಹಾಕಿಟ್ಟಿರ್ತಾರೆ. ಬೆಳಗ್ಗೆ ಬಂದು ತಿಂದು ಹೋಗ್ತದೆ. ಇದು ಶಿ ಫೀಡ್ಸ್ ದೆಮ್. ಇವಾಗ ಸಹ ಅಲ್ಲೇ ಉಂಟು. ಸೊ ಅಮ್ಮ ಬೆಳಗ್ಗೆ ಬಾಳೆಹಣ್ಣು ತಂದಿದ್ರು. ಸೊ ಇವಾಗ ಅದನ್ನು ಕೊಡುವ. ಇಷ್ಟು ಇದೆ. ಸೊ ಲೆಟ್ಸ್ ಗಿವ್ ದೆಮ್. ಅಮ್ಮ ಹಾಕ್ತಾರೆ ಅದಕ್ಕೆ. ನೋಡಿ ಇದೇನು ಮಾಡ್ತಾ ಇದೆ? ಮಾತೆರೆಗಳು ನಂಜಿ. ಏನೊಂದು ತಿಂದ. ಇವಳಿಗೆ ಹಾಗೆ ತಾಗಿದೆ ಎಲೆ ಅಲ್ಪ ನೆತ್ತ ತಗೊಂಡು ಇವನಿಗೆ ಕೊಟ್ಟಾಯ್ತು. ಕರ್ಲೆ ಮೂರು ಹಂಚ ಹಾಕ್ಲೆ ಕರ್ಲೆ ಆమె ಯಾವ నుంచి ಕೊರ್ತಾ ನೆಕ್ ಕೊರಿಯಾರ. ಹಾಯ್ ಎಲ್ರಿಗೂ. ಸೊ ಇವತ್ತು ನಾನು ಮಂಗಳೂರಲ್ಲೇ ಇದ್ದೀನಿ. ಸೊ ಇವತ್ತು ನಾನು ಕೆಲಸ ಮಾಡ್ತಾ ಇದ್ದೀನಿ. ಆಮೇಲೆ ಇವತ್ತೆಂತ ಗೊತ್ತಾ, ಶುಕ್ರವಾರ ಅಲ್ಲ. ಶುಕ್ರವಾರ ನಮ್ಮ ಮನೇಲಿ ಎಂತ ಸಹ ನಾನ್ ವೆಜ್ ಮಾಡಲ್ಲ. ನನ್ನ ಅಮ್ಮ ಸಹ ತಿನ್ನಲ್ಲ, ನಾನು ಸಹ ತಿನ್ನಲ್ಲ. ಅದಕ್ಕೆ ಇವತ್ತು ನಮ್ಮಮ್ಮ ತೌತೆ ಅಂತ ಸೌತೆಕಾಯಿ ಬರುತ್ತೆ, ಮಂಗಳೂರು ಸೌತೆಕಾಯಿ, ಅದರದ್ದು ಸಾಂಬಾರ್, ಆಮೇಲೆ ಪನ್ನೀರ್ದು 65 ಥರ ಮಾಡಿದ್ದಾರೆ. ಅದೇ ಇವತ್ತು ಊಟ. ಆಮೇಲೆ ನಮ್ಮ ಅಮ್ಮ ಮಾಡಿರೋ ಉಪ್ಪಿನಕಾಯಿ. ಸೊ ಅದರಲ್ಲಿ ಇವಾಗ ಊಟ ಮಾಡುವ ಬನ್ನಿ. ಇಲ್ಲಿ ರೈಸ್ ಇದೆ ಮತ್ತು
ಮತ್ತು ಇದು ಮಂಗಳೂರು ಸೌತೆಕಾಯಿ ಪದಾರ್ಥ, ಇದು ಪನ್ನೀರ್ 65, ಇದು ನಮ್ಮ ಅಮ್ಮ ಮಾಡಿರೋ ಮ್ಯಾಂಗೋ ಉಪ್ಪಿನಕಾಯಿ. ಶಿ ಮೇಕ್ಸ್ ಗುಡ್ ಮ್ಯಾಂಗೋ ಉಪ್ಪಿನಕಾಯಿ. ಸೊ ಅದರಲ್ಲಿ ಇವಾಗ ಊಟ ಮಾಡ್ತೀನಿ. ತಲೆಗೆ ಉಂಟಲ್ಲ ಚೆನ್ನಾಗಿ ಎಣ್ಣೆ ಹಾಕಿದ್ದೀನಿ ನೋಡಿ. ಇವಾಗ ಇಲ್ಲಿ ನಮ್ಮ ಬೆಂದರಲ್ಲಿ ಸ್ನಾನ ಮಾಡಬೇಕು. ಮಾಡಿದರೆ ಇಲ್ಲಿ ಬೆಂಗಳೂರಿನ ಕೊಳೆ ಫುಲ್ ಹೋಗಬೇಕು, ಹಾಗೆ ಸ್ನಾನ ಮಾಡಬೇಕು. ಬೆಂಗಳೂರಲ್ಲಿ ತಲೆ ಸ್ನಾನ ಮಾಡೋದು ಎಷ್ಟು ಕೂದಲು ಉದುರೋಗುತ್ತೆ. ನಂದು ಇಷ್ಟು ಉದ್ದ ಇತ್ತು, ಇಷ್ಟು ದಪ್ಪ ಆಯಿತು ಕೂದಲು. ಇವಾಗ ನೋಡಿ ಹೀಗೆ ಆಗಿದೆ ನನ್ನ ಕೂದಲು ಬೆಂಗಳೂರಿಗೆ ಹೋಗಿ. ಬಟ್ ವಿ ಡೋಂಟ್ ಹ್ಯಾವ್ ಎನಿ ಆಪ್ಷನ್, ಯು ನೀಡ್ ಟು ಸ್ಟೇ ದೇರ್. ಬಟ್ ಇವಾಗ ಎಂತ ಮಾಡ್ತಿದ್ದೀವಿ ಅಂದರೆ, ನನ್ನ ಅಮ್ಮ ಒಲೆಯಲ್ಲಿ ಮೀನಿನ ಪದಾರ್ಥ ಮಾಡ್ತಾ ಇದ್ದಾರೆ. ಸೊ ನಾನು ಆ ಫುಲ್ ವಿಡಿಯೋ ನಂದು ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೋಡಿ ನೀವು. ಇವಾಗ ಪ್ರಿಪ್ರೇಷನ್ ನೋಡಿ ಹೇಗಿರ್ತದೆ ಅಂತ ನೋಡಿ. ಇಲ್ಲಿ ಎಲ್ಲ ರೆಡಿ ಇದೆ. ಅಲ್ಲಿ ಕರಿಬೇವು ಸೊಪ್ಪು ಇದೆಯೇ, ಮಸಾಲೆ, ಅಲ್ಲಿ ಇದು ಫಿಶ್, ಇಲ್ಲಿ ನಮ್ಮದು ಬಿಸಲೆ, ಆಮೇಲೆ ನಮ್ಮದು ಒಲೆ ರೆಡಿ ಆಗ್ತಾ ಇದೆ. ನಮ್ಮದು ಒಲೆ ರೆಡಿ ಆಗ್ತಾ ಇದೆ. ನಮ್ಮ ಮೀನು ಪದಾರ್ಥ ಪ್ರಿಪರೇಷನ್ ಆಗ್ತಾ ಇದೆ. ಅದು ನಮ್ಮದು ಯೂಟ್ಯೂಬ್ದು ಶಾರ್ಟ್ಸಲ್ಲಿ ಹೋಗುತ್ತೆ ಆಯಿತಾ. ಬಟ್ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ, ಮಸಾಲನೇ ತುಂಬ ಪರಿಮಳ ಬರ್ತಾ ಇದೆ. ಇವಾಗ ನೋಡುವ ಹೇಗೆ ಆಗ್ತದೆ ಅಂತ. ಅದು ಮತ್ತು ಇವತ್ತು ತಿನ್ನಬಾರ್ದು, ನೆಕ್ಸ್ಟ್ ದಿವಸ ತಿನ್ನಬೇಕು, ಅದೇ ಮಜಾ. ಇವತ್ತಿದ್ದು ಅಷ್ಟು ಟೇಸ್ಟ್ ಬರಲ್ಲ, ಬಟ್ ನೆಕ್ಸ್ಟ್ ಡೇ ತಿಂದಾಗ ಫುಲ್ ಟೇಸ್ಟ್. ಎಂಥ ರೆಸಿಪಿ ಇದು? ಹಳೆಗಾಲದ ರೆಸಿಪಿ. ಯಾರು ಮಾಡ್ತಾ ಇದ್ರು ಇದನ್ನ? ಇದು ನನ್ನ ಅಜ್ಜಿಯವರು ಮಾಡ್ತಾ ಇದ್ರು. ಅದು ತಂದೆಗೆ ಭಾರಿ ಇಷ್ಟ. ಅದಕ್ಕೆ ನೀವು ಮಾಡುದಾ? ತಂದೆಗೆ ಬೇಕಾಗಿ ಮಾಡಬೇಕಲ್ಲ. Look at her love language. She's preparing for her husband. ತಂದೆಗೆ ಎಂತ? ತಂದೆ ತಿಂದ್ರೆ ನಾವು ತಿಂದಾಗೆ. We talk about love language. I think love language was there even before it was even a thing. My mom is preparing fish curry for Papa. So sweet of her. And for me also, okay. ನನಗೂ ಮಾಡ್ತಾ ಇದ್ದಾರೆ, ಬಿಕಾಸ್ ನಾನು ಬಂದಿದ್ದೀನಿ ಅಂತ. She likes me also. ಎಂತ ಮಾಡುವುದು? ತಂದೆಗೆ ಇಷ್ಟ ಅದ, ನಿಮ್ಗೆ ಮತ್ತೆ ತಂದೆಗೆ ಇಷ್ಟ ಅಲ್ಲ. ಇಷ್ಟ, ನಮಗೆ ಇಬ್ಬರಿಗೆ ಇಷ್ಟ. ತಿನ್ಲಿಲ್ಲ ನೀನು ಇಷ್ಟ ತನಕ ತಿನ್ಲಿಲ್ಲ, ತಂದೆ ತಿಂದಿದ್ದಾರೆ. ಅದರ ಟೇಸ್ಟ್ ತಂದೆಗೆ ಗೊತ್ತುಂಟು. ಅದಕ್ಕೆ ಅವ್ರಿಗೆ ಪ್ರಕಾರ ಮಾಡುದು, ಗೊತ್ತಾಯ್ತಾ? ಕೇಳ್ತಾ ನಿಮ್ಗೂ ಆಗ್ತದೆ, ಅವ್ರಿಗೆ ಆಗ್ತದೆ. ಇಬ್ಬರಿಗೆ ಹಾಕುದು ಮೇಳಕ್ಕೆ ಬೆಂಕಿ. ಇದಕ್ಕೆಂತ ಹೇಳುದು ತುಳುವಲ್ಲಿ? ಇದು ಅಡಿಕ ಮೇಲ್ಗ ಪದಾರ್ಥ ಅಂತ ಹೇಳ್ತಾರೆ. ತಂದೆ ಹತ್ರ ಕೇಳು, ಅವ್ರ ಹತ್ರ ಕೇಳ್ತೀವಿ. ಸೊ ಇದು ನೋಡಿ ನಮ್ದು ಫಿಶ್ ಕರಿ ಆಗ್ತಾ ಇದೆ. ಕೆಳಗೇನು ಗೆಂಡ, ಮೇಲೇನು ಗೆಂಡ. ಇದ್ರದ್ದು ರೆಸಿಪಿ ಬೇಗದಲ್ಲಿ ಬರ್ತದೆ ನೋಡಿ. ಒಮ್ಮೆ ನೀವು ಸರಿ ನೋಡಿ ಮಾಡಿ ಟೇಸ್ಟ್ ಮಾಡಿ. ನೀವು ಸಹ ಮಾಡಿ, ಒಮ್ಮೆ ನೀವು ಸಹ ಮಾಡಿ ಟೇಸ್ಟ್ ಮಾಡಿ. ಓಕೆ, ನಮ್ಮ ಅಮ್ಮನ ರೆಸಿಪಿ ಇನ್ನೊಮ್ಮೆ ರೆಸಿಪಿಯಲ್ಲಿ ಸಿಗೋಣ, ಇನ್ನೊಂದು ರೆಸಿಪಿಯಲ್ಲಿ ಸಿಗುವ ಅಂತೆ. ಓಕೆ, ನಮ್ಮದು ಮೀನು ಕರಿ ರೆಡಿ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಇಡೀ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಪರಿಮಳನೂ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ. ಬಟ್ ಇದನ್ನು ಇವತ್ತಲ್ಲ, ನಾಳೆಗೆ ನಾವು ತಿಂತಾ ಇದ್ದೀವಿ. ಬಿಕಾಸ್ ಫಸ್ಟ್ ಆಫ್ ಆಲ್ ಇವತ್ತು ಫ್ರೈಡೇ ಇದೆ, ಅದಕ್ಕೆ ನಾನು ಮತ್ತು ನಮ್ಮಮ್ಮ ತಿಂತಾ ಇಲ್ಲ. ಆ್ಯಂಡ್ ಇದರ ಟೇಸ್ಟ್ ಬರದೆ ನಾಳೆ ಹೇಳಿದ್ದಾರೆ. ಸೊ ಅದಕ್ಕೆ ವಿ ವಿಲ್ ಬಿ ಟ್ರೈಯಿಂಗ್ ದ್ಯಾಟ್ ಟುಮಾರೋ ವಿತ್ ಎಂತ ಅಮ್ಮ ಏನು ಮಾಡ್ತಿದ್ದೀರಾ? ಅದ್ರ ಜೊತೆ ಎಂತ ಮಾಡ್ತಿದ್ದೀರಾ? ನೀರು ದೋಸೆ ಮತ್ತೆ ಮೀನು ಪುಳಿ ಮುಂಚಿ. ಸಬ್ ವಂಡರ್ಫುಲ್ ಕಾಂಬಿನೇಷನ್. I'm so excited for tomorrow. ರಿಯಾಕ್ಷನ್ ವಿಡಿಯೋ ನಾನು ನಾಳೆ ಹಾಕ್ತಿದ್ದೀನಿ. ಓಕೆ, ಬಾಯ್. ಸೊ ನಿನ್ನೆ ಅದು ವಿಡಿಯೋ ಮಾಡಿದ್ದಲ್ಲ, ಫಿಶ್ ಕರಿ ಮಾಡಿದ್ದು, ಇವತ್ತು ನಾನು ತಿಂತಾ ಇದ್ದೀನಿ ನೋಡಿ. ನೋಡಿ ಹೇಗೆ ಕಾಣ್ತಾ ಇದೆ ಅಂತ
ಒಂದು ಬೈಟ್ ತೊಗೊಂಡ್ರೆ ನೀರು ದೋಸೆ ಜೊತೆ ಅಷ್ಟೇ ಫಿನಿಶ್. ಇಷ್ಟು ಯಮ್ಮಿ ಫುಡ್ ತಿಂದಮೇಲೆ ಇಮ್ಯಾಜಿನ್ ಹೌ ಕ್ಯಾನ್ ವಿ ಈಟ್ ವಿತ್ ಚಟ್ನಿ? ಇಟ್ ಇಸ್ ನಾಟ್ ಫೇರ್ ಫಾರ್ ಫಿಶ್ ಕರಿ. ಆಗೋದೇ ಅಲ್ಲ ತಿನ್ನಲಿಕ್ಕೆ, ಇದೇ ಚೆನ್ನಾಗಿರುತ್ತೆ. ಬ್ಯೂಟಿಫುಲ್. ಈ ರೀತಿ ಒಂದು ಟೇಸ್ಟ್ ಉಂಟಲ್ಲ, ಅದು ಆ್ಯಕ್ಚುಲಿ ಇಟ್ ಇಸ್ ಸಪ್ರೇಟ್. ಅದೊಂದು ಅದು ಹೇಳಲಿಕ್ಕೆ ಆಗದಂಥ ಒಂದು ಎಕ್ಸ್ಪೀರಿಯನ್ಸ್. ಇದು ನೀವು ಯಾರು ಮಾಡಿ ಕೊಡ್ತಾ ಇದ್ರು ನಿಮಗೆ ಮೊದಲು? ನಮ್ಮ ತಾಯಿಯವರು ಈ ರೀತಿ ಮನೆಯಲ್ಲೇ ಮಾಡ್ತಾಯಿದ್ರು. ಆಗ ಗ್ಯಾಸ್ನ ಇದಿರಲಿಲ್ಲ, ಕಟ್ಟಿಗೆಯಿಂದಲೇ ಮಾಡ್ತಿದ್ದು. ಆ ಟೈಮಲ್ಲಿ ಇದನ್ನು ಮೇಲೆ ಕೆಂಡ, ಕೆಳಗೆ ಕೆಂಡ, ನಡುವಿನಲ್ಲಿ ಬುತ್ತಾಯಿ ಇದು ಮಾಡೋದು. ಅದು ಒಂದು ದಿವಸ ಬಿಟ್ಟು ತಿನ್ನಬೇಕು. ಅದರಲ್ಲಿ ಬರುವ ಟೇಸ್ಟ್ ಉಂಟಲ್ಲ, ನಿಮಗೆ ಫ್ರೈ ಮೊದಲೆಲ್ಲ ನಮ್ಮಲ್ಲಿ ಫ್ರೈ ಮಾಡ್ತಿರಲಿಲ್ಲ. ಇದೇ ಟೈಪ್ ಒಂದು ಪದಾರ್ಥವನ್ನು ಮಾಡ್ತಿದ್ದದ್ದು. ಸೊ ಇಟ್ ವಾಸ್ ವಂಡರ್ಫುಲ್. ಓಕೆ, ಸೊ ಇಲ್ಲಿ ಮೊನ್ನೆ ನಾನು ಬಂದಾಗ ಜೋರು ಮಳೆ ಆಗ್ತಿತ್ತು ಮಾರೆ. ಮಳೆನೂ ಇಲ್ಲ, ಏನಿಲ್ಲ, ತುಂಬ ಬಿಸಿಲಿದೆ. ಐ ನಾಟ್ ಲೈಕಿಂಗ್ ಇಟ್. ಎಂತ ಮಾಡೋದು ಈಗ? ಒಂದು ಫ್ರೂಟ್ ತಂದಿದ್ದೀನಿ, ಅದನ್ನು ತಿಂತೀನಿ. ಓಕೆ, ಸೊ ನಾನು ಇವಾಗ ರೆಡಿ ಆಗಿಬಿಟ್ಟು ನನ್ನ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಅಜ್ಜಿ ಮನೇಲಿ ಒಂದು ಸ್ವಲ್ಪ ಕೆಲಸ ಆಯ್ತಾ. ಸೊ ಅದಕ್ಕೆ ನಾನು, ನಮ್ಮಮ್ಮ, ಅಪ್ಪ 3 ಜನ ವಿ ಆರ್ ಗೋಯಿಂಗ್ ಟು ಅಜ್ಜಿ ಮನೆ. ಸೊ ಕಮ್ ವಿತ್ ಮೀ ಫಾರ್ ಮೈ ಅಜ್ಜಿ ಮನೆ. ಓಕೆ, ಇವಾಗ ನಾವು ಹೊರಡ್ತಿದ್ದೀವಿ. ನಮ್ಮ ನಾಯಿ ಹಿಂದೆಯಿಂದ ಬೊಬೋ ಅಂತಿದೆ, ಬಿಕಾಸ್ ಹಿ ನೋಸ್ ವಿ ಆರ್ ಗೋನಾ ಲೀವ್ ಹಿಮ್ ಆ್ಯಂಡ್ ಗೋ ನೌ. ಅದಕ್ಕೆ ಅವನು ಬೊಬೋ ಅಂತಿದ್ದಾನೆ. ಬಟ್ ವಿ ಆರ್ ಗೋನಾ ಗೋ ಟು ಆರ್ ಅಜ್ಜಿ ಮನೆಗ. ಚಲೋ ಶೆಕೆ ಆಗ್ತದೆ. ಹಲೋ. ಸೊ ನಾನಿವಾಗ ನನ್ನ ಅಜ್ಜಿ ಮನೆಗೆ ಬಂದಿದ್ದೀನಿ. ಸೊ ನಾನು ನನ್ನ ಅಜ್ಜಿ ಮನೇನ ತೋರಿಸ್ತೀನಿ ನೋಡಿ. ನಮ್ಮ ಅಜ್ಜಿ ಮನೆಗೆ ರೋಡ್ ಇಲ್ಲ, ಸೊ ಹಾಗೆಂತ ಎಂಟ್ರೆನ್ಸ್ ಇದೆ. ಸೊ ಇಲ್ಲಿ ಎಲ್ಲ ನಾವು ಆಟ ಆಡ್ತಿದ್ವಿ. ಆಮೇಲೆ ಇದು ನಮ್ಮ ಅಜ್ಜಿ ಮನೆ ಚಿಕ್ಕ ತೋಟ, ಅಲ್ಲೊಂದು ದೈವ ದೇವರಿದ್ದಾರೆ. ಆಮೇಲೆ ನೋಡಿ, ಇದು ನಮ್ಮ ಅಜ್ಜಿ ಮನೆ, ಇದು ನಮ್ಮದು ಅಜ್ಜಿ ಮನೆ. ಆಮೇಲೆ ವಿ ಲವ್ ಕಮಿಂಗ್ ಹಿಯರ್ ಬಿಕಾಸ್ ಇಲ್ಲಿ ನಮ್ಮ ಅಜ್ಜಿ ಇರ್ತಾಯಿದ್ರು. ಸೊ ಬರ್ತಾ ಇರ್ತೀವಿ ಆವಾಗ ಇಲ್ಲಿಗೆ. ಸೊ ಹಾಗೆಯೇ ಇವತ್ತು ಐ ಥಿಂಕ್ ಆಫ್ಟರ್ ಸೋ ಮೆನಿ ಮಂತ್ಸ್ ಐ ಹ್ಯಾವ್ ಕಮ್ ಹಿಯರ್. ಸೊ ಚೆನ್ನಾಗಾಗ್ತಿದೆ. ಲುಕ್ ಎಟ್ ದ ಸನ್. ಸೊ ಚೆನ್ನಾಗಿದೆ ನೋಡಿ. ಐ ಜಸ್ಟ್ ಲವ್ ಕಮಿಂಗ್ ಹಿಯರ್. ಆ್ಯಕ್ಚುಲಿ ಮೊದಲು ಇನ್ನೂ ಚೆನ್ನಾಗಿತ್ತು, ರೋಡ್ ಥರ ಕಾಣ್ತಾ ಇದಲ್ಲ, ಅಲ್ಲಿ ಫುಲ್ ಕಂಡ ಅಂತ ಇರ್ತಾಯಿತ್ತು. ಕಂಡ ಅಂದರೆ ಭತ್ತ ಬೆಳೀತಾಯಿದ್ರು. ಇವಾಗ ಎಲ್ಲ ರೋಡ್ ಆಗಿಬಿಟ್ಟು ಹೀಗೆ ಕಾಣ್ತಾ ಇದೆ. ಇಲ್ಲಿಂದ ಗುಡ್ ಮಾರ್ನಿಂಗ್. ಸೊ ಇವತ್ತು ಸಂಡೇ ಇದೆ. ನನ್ನ ಹಸ್ಬೆಂಡ್ ಬೆಂಗಳೂರಿಂದ ಬರ್ತಾ ಇದ್ದಾರೆ ವಾಪಸ್. ಸೊ ಏನಾಗಿದೆ ಅಂದರೆ ಅವರು BC ರೋಡ್ ಅಲ್ಲಿ ಜಂಕ್ಷನಲ್ಲಿ ಇಳಿತಾ ಇದ್ದಾರೆ. ಸೊ ಅಲ್ಲಿಂದ ಹೋಗಿ ನಾನಿವಾಗ ಪಿಕ್ ಮಾಡಲಿಕ್ಕೆ ಹೋಗಬೇಕು. ಸೊ ನಾನು ಅವರನ್ನು ಪಿಕ್ ಮಾಡಲಿಕ್ಕೆ ಹೋಗ್ತೇನೆ. ಬನ್ನಿ ಹೋಗುವ.
ಓಕೆ ಸೊ ನಾನು ಇವಾಗ ಗಾಡಿಯಿಂದ ಹೋಗ್ಬಿಟ್ಟು ಪಿಕ್ ಮಾಡಿ ಬಂದೆ ನೋಡಿ, ಸಿ ಮೈ ಹಸ್ಬೆಂಡ್. ಬಟ್ ದ ಥಿಂಗ್ ಈಸ್ ಅವರು ಬಂದ್ರಿ ಇಲ್ಲಿಗೆ, ಬಂದ್ಬಿಟ್ಟು ಮಳೆ ತಂದ್ರಿ ಇಲ್ಲಿ. ಮೊನ್ನೆಯಿಂದ ಮಳೆ ಬರ್ತಾ ಇರಲಿಲ್ಲ, ಇವಾಗ ನೋಡಿ ಮಳೆ ಬರ್ತಾ ಇದೆ. ಕಾಣ್ತಾ ಇಲ್ಲ, ಜಾಸ್ತಿ ಏನಿಲ್ಲ ಮಳೆ, ಬಟ್ ಮಳೆ ಬರ್ತಾ ಇದೆ ಇವಾಗ. ಸೊ ಹಿ ಹ್ಯಾಸ್ ಬ್ರಾಟ್ ಮಳೆ ಫ್ರಮ್ ಬೆಂಗಳೂರು ಟು ಮಂಗಳೂರು. ಈಗ ನಾವೆಲ್ಲ ರೆಡಿ ಆಗಿಬಿಟ್ಟು ಟೆಂಪಲ್ಗೆಲ್ಲ ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ಟೆಂಪಲ್ ನಾವು ಪೊಳಲಿಗೆ ಹೋಗ್ತಾ ಇದ್ದೀವಿ. ಸೊ ಪೊಳಲಿಯಿಂದ ಕಟೀಲಿಂದ ಕೊರಗಂಜನದು ಟೆಂಪಲ್ ಹೋಗಬೇಕು, ಅದು ಉಡುಪಿದು ಕೊರಗಂಜ ಟೆಂಪಲ್ಗೆ. ಸೊ ಅಲ್ಲಿಗೆಲ್ಲ ಇವತ್ತು ಹೋಗ್ಲಿಕ್ಕಿದೆ. ಸೊ ಬನ್ನಿ ಹೋಗುವ. ಇವಾಗ ಪೊಳಲಿದು ದರ್ಶನ ಮುಗೀತು ನಮ್ಮದು. ಸೊ ಇವಾಗ ಪೊಳಲಿಯಲ್ಲಿ ತುಂಬ ರಶ್ ಇತ್ತು. ಸೊ ಇವಾಗ ಪೊಳಲಿಯಿಂದ ವಿ ಆರ್ ಗೋಯಿಂಗ್ ಟು ಕಟೀಲ್, ಅಲ್ಲಿ ಹೋಗಿ ಊಟ ಮಾಡ್ತೀವಿ ನಾವು. ಸೊ ಇವಾಗ ಅಲ್ಲಿಗೆ ಇನ್ನೊಂದು 30 ಮಿನಿಟ್ಸ್ ಇದೆ ಹೋಗಲಿಕ್ಕೆ. ಸೊ ವಿ ಆರ್ ಗೋಯಿಂಗ್ ಟು ಕಟೀಲ್. ಓಕೆ, ಸೊ ಎಂತಾಯ್ತಂದರೆ ಇವಾಗ ನಾವು ಕಟೀಲ್ಗೆ ಹೋಗ್ತಾ ಇದ್ವಿ, ಬಟ್ ಕಟೀಲಲ್ಲಿ ತುಂಬ ರಶ್ ಇತ್ತು, ಅಲ್ಲಿ ತುಂಬ ಲೈನ್ ಇತ್ತು ಅಂತ ಹೇಳ್ಬಿಟ್ಟು ನಾವು ಉಡುಪಿದು ಕೊರಗಜ್ಜ ಅಲ್ಲಿಗೆ ಬಂದ್ವಿ. ಸೊ ಉಡುಪಿ ಕೊರಗಜ್ಜ ದರ್ಶನವೂ ಆಯಿತು. ಆಮೇಲೆ ಬೆಳಗ್ಗೆ ನಾನು ನಂದು ಹಸ್ಬೆಂಡ್ನ ಕರ್ಕೊಂಡು ಬರಲಿಕ್ಕೆ ಹೋದಾಗ ನಮ್ಮದು ಗಾಡಿ ಪಂಚರ್ ಆಗಿತ್ತು. ಸೊ ಗಾಡಿ ಪಂಚರ್ ಆಗಿತ್ತು. ಸೊ ನಮ್ಮ ನೇಬರ್ನ ಕರೆದ್ವಿ ನಾವು. ಸೊ ಅವ್ರು ಬಂದುಬಿಟ್ಟು ಚೇಂಜ್ ಮಾಡಿದ್ರು. ಸೊ ನಮ್ಮದು ಸ್ಪೇರ್ ಟೈರ್ ಉಂಟಲ್ಲ, ಅದಕ್ಕೆ ಪಂಚರ್ ಹಾಕಿಸ್ಬೇಕಿತ್ತು. ಸಂಡೇ ಎಲ್ಲ ಕಡೆ ಬಂದಿತ್ತು, ಬಟ್ ಇವಾಗ ಇಲ್ಲಿ ಉಡುಪಿಯಲ್ಲಿ ಸೈಡಲ್ಲಿ ಒಂದು ಚಿಕ್ಕದ ಅಂಗಡಿ ಇತ್ತು. ಸೊ ಅಲ್ಲಿ ನಾವು ಪಂಚರ್ ಹಾಕ್ಸಿದ್ವಿ. ಪಂಚರ್ ಹಾಕ್ಸ್ಬಿಟ್ಟು ಇವಾಗ ವಿ ಆರ್ ಆನ್ ಅವರ್ ವೇ ಟು ಕಟೀಲ್. ಸೊ ಇವಾಗ ಕಟೀಲ್ಗೆ ಹೋಗ್ಬಿಟ್ಟು ಅಲ್ಲಿ ದೇವ್ರ ದರ್ಶನ ಮಾಡಿಸಿ ನಾವು ಮನೆಗೆ ಹೋಗ್ತೀವಿ. ಇಷ್ಟೇ. ಊಟ ನಮ್ಮದು ಇಲ್ಲಿ ಆಯಿತು, ಉಡುಪಿ ಕೊರಗಜ್ಜ ಕಟ್ಟೆಯಲ್ಲಿ. ಅಲ್ಲಿ ಆ್ಯಕ್ಚುಲಿ ಇವತ್ತು ದರ್ಶನ ನಡೀತಾ ಇತ್ತು. ಸೊ ಅಲ್ಲಿ ತುಂಬ ಜನ ಇತ್ತು. ಸೊ ಹಾಗೆ ಊಟನೂ ಇತ್ತು. ಸೊ ಅಲ್ಲೇ ನಾವು ಊಟ ಮಾಡಿಕೊಂಡು ಇವಾಗ ಕಟೀಲ್ಗೆ ಹೋಗ್ತಾ ಇದ್ದೀವಿ. ಹಾಯ್, ಎಂತ ತಿಂತ ಇದ್ದೀರಾ ನೀವು? ಚೀನಮ್. ಓಕೆ, ಅದೇ ಇವಾಗ ನಾವು ಹೋಗ್ತಾ ಇದ್ದೀವಿ. ಅವ್ರಿಗೆ ಆ್ಯಕ್ಚುಲಿ ಹುಷಾರಿಲ್ಲ ಇವತ್ತು. ಸೊ ಅದಕ್ಕೆ ಶಿ ಇಸ್ ಲಿಟಲ್ ಬಿಟ್ ವೀಕ್. ಬಟ್ ಟೆಂಪಲ್ ರನ್ ಶುಡ್ಂಟ್ ಸ್ಟಾಪ್. ಅಲ್ಲಿಗೆ ನಾವು ಬಂದು ಟೆಂಪಲ್ಗೆ ಹೋಗ್ಬಿಟ್ಟು ಮನೆಗೆ ಹೋಗಿ ರೆಸ್ಟ್ ಮಾಡೋದು ಅಷ್ಟೇ. ಓಕೆ, ಬಾಯ್.